ಸ್ನೇಹಿತರೆ ನಮಸ್ಕಾರ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಈಗ ಬಿರುಸಿನಿಂದ ಕೂಡಿರುವಂಥದ್ದು. ಇಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳಿಗೆ ನಡುಕ ಹುಟ್ಟಿಸಿರ್ತಕ್ಕಂಥ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಅವರ ಪ್ರಮುಖ ಬೆಂಬಲಿಗರಾಗಿರ್ತಕ್ಕಂಥ ಬಂಡ್ಗಾರ್ ವಕೀಲರಿಗೆ ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಕಲ್ಲೋಳ್ಕರ್ ಯಾಕೆ ಸಪೋರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಲಿದ್ದಾರೆ. ಅವ್ರು ಏನು ಹಂಚ್ಕೊಳ್ತಾರೆ ಅನ್ನೋದು ಕೇಳೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಪರಿಚಯ ರೀ? ನಾನು ಬಾಬು ಬಂಡ್ಗಾರ್, ನ್ಯಾಯವಾದಿ. ನಾನು ರಾಯಬಾಗದಲ್ಲಿ ನನ್ನ ವೃತ್ತಿ ಜೀವನ ಮಾಡ್ತಾ ಇದ್ದೇನೆ. ನಾನು 1998ರಲ್ಲಿ ಜಿಲ್ಲಾ NSU ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. 2004ರಲ್ಲಿ 4ರಿಂದ 10ರವರೆಗೆ ನಾನು ರಾಯಬಾಗ ತಾಲೂಕು ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಅದೇ ರೀತಿಯಾಗಿ ನಾನು 2010ರಲ್ಲಿ ತಾಲೂಕಾ OBC ಘಟಕದ ಅಧ್ಯಕ್ಷನಾಗಿಯೂ ಕೆಲಸ ಮಾಡಿದ್ದೇನೆ. ಅದೇ ರೀತಿ ನಾನು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿಯೂ ಸಹಿತ ನಾನು ಕೆಲಸ ಮಾಡಿದ್ದೇನೆ ಮತ್ತು ಭೂ ನ್ಯಾಯ ಮಂಡಳಿಯ ಸದಸ್ಯನಾಗಿಯೂ ಸಹಿತ ನಾನು ನಿರಂತರವಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದೇನೆ. ಅಂದರೆ ಇದೆಲ್ಲ ನೋಡಬೇಕಾದ್ರೆ ನೀವು ಕಾಂಗ್ರೆಸ್ದ ಪ್ರಮುಖ ಕಾರ್ಯಕರ್ತರು ಅಂದಂಗೆ ಆಗ್ತದೆ. ನಾವು ನಮ್ಮ ಕುಟುಂಬ ನಾವು ಹುಟ್ಟಿನಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲ ಮಾಡ್ತಾ ಬಂದಿದ್ದೇವೆ. ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ ಇಲ್ಲಿವರೆಗೂ ಸಹಿತ ನಾವು ಒಂದು ಮತದಾನ ಮಾಡಿಲ್ಲ ಮತ್ತು ಪಕ್ಷದ ವಿರೋಧಿ ಚಟುವಟಿಕೆಗಳನ್ನು ಸಹಿತ ನಾವು ಮಾಡಿ ಬಂದಿಲ್ಲ. ಆದರೆ ವಕೀಲರೇ, ಮತ್ತು ನೀವು ಈಗ ಶಂಭು ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೀರಲ್ಲ, ಇದು ಹೆಂಗೆ ಕಾಂಗ್ರೆಸ್ ಪಕ್ಷ ಹೆಂಗೆ ಬಿಟ್ರಿ ನೀವು? ನಾವು ರಾಯಬಾಗ ತಾಲೂಕಿನಲ್ಲಿ ಸುಮಾರು 2004ರಿಂದ ನಾನು ಚುನಾವಣಾ ಮತ್ತು ರಾಜಕೀಯ ರಂಗದಲ್ಲಿ ನಾನು ಪ್ರವೇಶ ಮಾಡಿದ್ದೀನಿ. ನನಗೆ ರಾಜಕೀಯ ಗುರು ಯರಗೌಡ ಧುಳಗೌಡ ಪಾಟೀಲ್ ಅಂತ, ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಅವರು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಮ್ಮ ಸ್ವಂತ ಜೇಬಿನಿಂದ ಖರ್ಚು ಮಾಡಿ ಸಂಘಟನೆ ಮಾಡಿ ಕಟ್ಟಿರ್ತಕ್ಕಂಥವ್ರು ಯಾರಾದಿದ್ದರೆ ಅದು ಸನ್ಮಾನ್ಯ ಯರಗೌಡ ಪಾಟೀಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತೀನಿ. ಮತ್ತು ಅದರ ಜೊತೆಗೆ ನಾನು ಈ ಸುಮಾರು 5 ಚುನಾವಣೆಗಳಲ್ಲಿ ಒಳ್ಳೆಯ ಅಭ್ಯರ್ಥಿಗಳು ಸಿಗದೇ ಇದ್ದ ಕಾರಣಕ್ಕಾಗಿ ಮತ್ತು ರಾಜಕೀಯ ನಮ್ಮ ಜಿಲ್ಲೆಯ ಮುಖಂಡರು ಒಳ್ಳೆಯವರನ್ನು ಈ ಒಂದು ಚುನಾವಣೆ ಕಣದಲ್ಲಿ ಅವರು ತರ್ತಾ ಇಲ್ಲ, ಅದಕ್ಕೆ ಇಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದೇವೆ. ಒಬ್ಬ ಒಳ್ಳೆಯ ಅಭ್ಯರ್ಥಿ ಹುಡುಕಾಟದಲ್ಲಿ ನಾವು ಇದ್ದಾಗ ಶಂಭು ಕಲ್ಲೋಳ್ಕರ್ ಸಾಹೇಬರು ನಮ್ಮ ಗಮನಕ್ಕೆ ಬಂದರು. ನಾವು ಅವ್ರನ್ನ ಚೆನ್ನೈಗೆ ಹೋಗಿ ಮನವೊಲಿಸಿ ಈ ಒಂದು ರಾಜಕೀಯ ರಂಗಕ್ಕೆ ತಂದು ನಾವು ಒಂದು ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಟಿಕೆಟನ್ನು ಕೇಳಿರ್ತಕ್ಕಂಥದ್ದು ಸರ್. ಹೌದ್ರಿ. ಮತ್ತು ನೀವು ಕಾಂಗ್ರೆಸ್ ಟಿಕೆಟ್ ಕೇಳಿದ್ರಿ, ಮತ್ತು ಕಾಂಗ್ರೆಸ್ ಟಿಕೆಟ್ ಕೊಡ್ತೀನಿ ಅಂದರು, ಕೈ ಕೊಟ್ರ ಅಂತೇಳಿ ಶಂಭು ಕಲ್ಲೋಳ್ಕರ್ ಹೇಳಿದ್ದಾರೆ ನಮ್ಮ ಜೊತೆ. ಮತ್ತು ನೀವು ಅದನ್ನು ನೀವು ಉಸ್ತುವಾರಿ ಸಚಿವರು ನೀವು ಕೇಳಿಲ್ಲನ್ರಿ? ಅಲ್ಲ, ನಾವು ಅವರನ್ನು ಕರೆತಂದ ಮೇಲೆ ನಾವು ಮೊದಲು ಉಸ್ತುವಾರಿ ಸಚಿವರು ಹೇಳಿದ್ದು, ಒಳ್ಳೆಯ ಅಭ್ಯರ್ಥಿ ನಿಮ್ಮ ಕಡೆ ಇದ್ದರೆ ನೀವು ನೋಡಿರಿ ಸರ, ಮತ್ತು ಒಳ್ಳೆಯ ಅಭ್ಯರ್ಥಿನ ತಾವು ಕೊಡ್ರಿ, ಮತ್ತು ಒಳ್ಳೆಯ ಅಭ್ಯರ್ಥಿನ ಕೊಟ್ಟರೆ ನಾವೆಲ್ಲ ಸಂಘಟನಾತ್ಮಕವಾಗಿ ನಾವು ಅದನ್ನು ಗೆಲ್ಲಿಸ್ತಿರ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಭಾಳ ತ್ರಾಸಾಗೈತಿ. 5 ಚುನಾವಣೆಗಳನ್ನು ಸತತವಾಗಿ ಮಾಡಿದರೂ ಸಹಿತ ನಾವು ಅಧಿಕಾರಕ್ಕೆ ಬರ್ತಾ ಇಲ್ಲ. ನಮ್ಮ ಹಿಂದೆ ಇರ್ತಕ್ಕಂಥ ಕಾರ್ಯಕರ್ತರಿಗೆ ತ್ರಾಸಾಗೈತಿ, ಅದಕ್ಕೆ ಒಳ್ಳೆಯ ಅಭ್ಯರ್ಥಿನ ಕೂಡ ತಂದಾಗ ಸನ್ಮಾನ್ಯ ಸಚಿವರು ಸಹಿತ ಅದಕ್ಕೆ ಸ್ಪಂದನೆ ಮಾಡಿ, ಇಲ್ಲ ನೀವು ಯಾರಾದರೂ ಒಳ್ಳೆಯ ಅಭ್ಯರ್ಥಿ ಇದ್ರಂದ್ರೆ ನೋಡ್ರಿ, ಮತ್ತು ಒಳ್ಳೆಯವರಿದ್ರೆ ಅವ್ರನ್ನ ನಾವು ರಾಜಕೀಯ ರಂಗಕ್ಕೆ ಹೇಳ್ತಂದ ಚುನಾವಣೆ ಕಣಕ್ಕೆ ತರೋಣ ಅಂತ ಹೇಳಿದ್ರು ಸರ್ ನಮಗೆ. ಮತ್ತು ಈಗ ಟಿಕೆಟ್ ತಪ್ತಲ್ರ, ಆ ನಂತರ ಭೇಟಿ ಆಗಲಿಲ್ಲ ಅಂದ್ರೆ ಅವ್ರು ನೀವು? ಅಲ್ಲ, ನಾವು ಶಂಭು ಕಲ್ಲೋಳ್ಕರ್ ಸಾಹೇಬ್ರನ್ನ ಮೀಟ್ ಮಾಡಿ ಅವ್ರನ್ನ ರಾಜಕೀಯ ರಂಗಕ್ಕೆ ತರೋಕ್ಕಿಂತ ಮುಂಚೆ ನಾವು ಸನ್ಮಾನ್ಯ ಸಚಿವರನ್ನು ಸಹಿತ ಭೇಟಿ ಆದ್ವಿ. ಅವ್ರು ನಮಗೆ ಭರವಸೆ ಕೊಟ್ಟರು, ಇಲ್ಲ ಒಳ್ಳೆಯವ್ರದಾರ, ಮತ್ತು ನೀವು ನನಗೂ ಭೇಟಿ ಮಾಡಿದಿರಿ, ಅವ್ರನ್ನ ಜನ ಒಪ್ಕೋಬೇಕು, ಮತ್ತು ನೀವು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನ ಭೇಟಿ ಮಾಡಿಸ್ರಿ, ಮತ್ತು ಜನರೊಳಗೆ ಜೊತೆ ಅವ್ರಿಗೆ ಬಿಡ್ರಿ, ಅವ್ರನ್ನ ಜನರೊಳಗೆ ಸಂಪರ್ಕದಲ್ಲಿ ಬಿಡ್ರಿ, ಮತ್ತು ಮುಖಂಡರೆಲ್ಲ ಏನು ಹೇಳ್ತಾರೆ, ಮತ್ತು ಜನರ ಜೊತೆ ಅವ್ರ ಸಂಪರ್ಕ, ಅವ್ರ ಒಡನಾಟ, ಸರ್ವೇದಲ್ಲಿ ಅವ್ರ ಹೆಸರು ಬಂದ್ರೆ ಅವ್ರಿಗೆ ಟಿಕೆಟ್ ಕೊಡೋಣ ಅಂತ ವಾಗ್ದಾನವನ್ನು ನಮಗೆ ಕೊಟ್ಟರು ಸರ್ ಅವರು. ಆಮೇಲೆ ಏನಾಯ್ತು ಸರ್? ನಾವು ನಂತರ ನಾವು ಅವರನ್ನು ಕರೆದುಕೊಂಡು ಸಿದ್ದರಾಮಯ್ಯ ಸಾಹೇಬ್ರಿಗೆ ಭೇಟಿ ಆದ್ವಿ, ಖರ್ಗೆ ಸಾಹೇಬ್ರಿಗೂ ಭೇಟಿ ಆದ್ವಿ, ವೇಣುಗೋಪಾಲ್ ಅವ್ರಿಗೆ ಭೇಟಿ ಆದ್ವಿ, ಸುರ್ಜೇವಾಲಾ ಅವ್ರಿಗೆ ಭೇಟಿ ಆದ್ವಿ, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಸಹಿತ ನಾವು ಭೇಟಿ ಆದ್ವಿ. ಪ್ರಕಾಶ್ ಹುಕ್ಕೇರಿ ಅವರಾಗಿರ್ಬೋದು, ಸನ್ಮಾನ್ಯ ಈ ಎಲ್ಲ ನಮ್ಮ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಲೀಡರ್ ಇದಾರಲ್ಲ ಅವರೆಲ್ಲರಿಗೂ ನಾವು ಭೇಟಿಯಾಗಿ ಸಾಹೇಬ್ರು ಟಿಕೆಟ್ ಕೊಟ್ಟರೆ ಒಳ್ಳೆಯದಾಗೈತಿ, ಮತ್ತು ಆಡಳಿತದಲ್ಲಿ ಸಂಪೂರ್ಣ ಅನುಭವ ಇದೆ, ಸುಮಾರು ನಿರಂತರವಾಗಿ 35 ವರ್ಷಗಳವರೆಗೆ ಅವರು ಕೆಲಸವನ್ನು ಮಾಡಿದ್ದಾರೆ. ನಮ್ಮ ತಾಲೂಕು ಭಾಳ ಹಿಂದುಳಿದ ತಾಲೂಕು, ಇನ್ನೂ ಡ್ರೈ ಐತಿ, ಇಲ್ಲಿ ನೀರಾವರಿ ಕೆಲಸಗಳು ಆಗಬೇಕಾಗೈತಿ. ಈ ಯುವಕರಿಗೆ ಸಾಕಷ್ಟು ಜನ ಯುವಕರಿದ್ದಾರೆ, ಅವ್ರಿಗೆ ಉದ್ಯೋಗ ಕೊಡುವಂಥ ಕೆಲಸ ಆಗಬೇಕು, ಶಿಕ್ಷಣ ಆಗಬೇಕು, ನಮ್ಮಲ್ಲಿ ಒಂದು ಒಳ್ಳೆಯ ಮೆಡಿಕಲ್ ಹಾಸ್ಪಿಟಲ್ಗಳು ಬರಬೇಕು.
ಈ ಮೂಲ ಸೌಕರ್ಯಗಳನ್ನ ನಾವು ಇಲ್ಲೆಲ್ಲ ಕಂಡ್ಕೊಳ್ಬೇಕಾಗೈತಿ. ನಮಗೆ ಮತ್ತು ನೀವೇನೂ ಬೇಡ, ನಮಗೆ ರಾಜಕಾರಣದಾಗ ನೀವು ಏನೇನೂ ಕೊಡೋದು ಬೇಡ, ನಮ್ಗೆ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ಕೊಡ್ರಿ, ಅವ್ರ ಮೂಲಕ ನಾವು ಸುಧಾರಣೆ ಆಗ್ತೀವಿ, ಅದಕ್ಕೆ ಇವ್ರು ಟಿಕೆಟ್ ಕೊಡಬೇಕು ಅಂತೇಳಿ ನಾವು ಅವರಲ್ಲಿ ನಾವು ಕೇಳ್ಕೊಂಡ್ವಿ. ಆ ಪ್ರಕಾರ ನಮಗೆ ಖರ್ಗೆ ಸಾಹೇಬರು ಆ ವಾಗ್ದಾನವನ್ನು ಕೊಟ್ಟರು, ಸಿದ್ದರಾಮಯ್ಯ ಸಾಹೇಬರು ವಾಗ್ದಾನ ಕೊಟ್ಟರು, ಎಲ್ಲ ಜಿಲ್ಲೆ ವರಿಷ್ಠರು ಮತ್ತು ಕೇಂದ್ರ ವರಿಷ್ಠರು, ರಾಜ್ಯ ವರಿಷ್ಠರು ಸಹಿತ ಒಳ್ಳೆಯ ಅಭ್ಯರ್ಥಿಯನ್ನು ನೀವು ಸೂಕ್ತ ಅಭ್ಯರ್ಥಿಯನ್ನು ತಂದಿದ್ದೀರಿ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವರು ತರೋದರಿಂದ ಒಂದು ರಾಜ್ಯ ಮಟ್ಟದಲ್ಲಿಯೂ ಸಹಿತ ಒಂದು ಬಲ ಬರ್ತದೆ, ನೀವು ಒಬ್ಬರನ್ನ ಒಳ್ಳೆಯವ್ರನ್ನ ತಂದಿದ್ದೀರಿ, ಒಳ್ಳೆಯ ಕೆಲಸ ಮಾಡಿದಿರಿ ಅಂತೇಳಿ ನಮ್ಗೆ ಶಬಾಷ್ಗಿರಿ ಕೊಟ್ಟರು ಸರ್ ಅವರು. ಓಕೆ ಸರ್, ಇದೆಲ್ಲ ಬರೋಬ್ಬರಿ ಆಯ್ತು, ನೀವೆಲ್ಲ ಕೊಟ್ರಿ. ಈ ಕ್ಯಾನ್ಸಲ್ ಆತಲ್ಲ ಸರ್, ಆ ನಂತರದ ಘಟನಾವಳಿಗಳು ಏನು ರೀ? ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಕೇಳಿದಾಗ ನಮಗೆ ಹೇಳಿದ್ರು ಅವರು, ಸರ್ ನೀವು ಕೊಡ್ಬೇಕು ಸರ್, ಮತ್ತು ನಾಳೆನೇ ಅನೌನ್ಸ್ಮೆಂಟ್ ಆಗೋದೈತೆ ಸರ್. ಮುಂಚೆ ದಿನ ನಾವು ಬೆಳಗಾಂನಲ್ಲಿ ಇದ್ದರು ಅವ್ರು ಸಾಹೇಬರು, ಅವ್ರು 27 UK 27ನಲ್ಲಿ ವಾಸ್ತವ್ಯ ಹೂಡಿದ್ರು. ಬೆಳಗ್ಗೆ ನಾನು ಮತ್ತು ಸಾಹೇಬ್ರು ಹೋಗಿ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಾವು ಕೇಳ್ಕೊಂಡ್ವಿ, ಸರ್ ಇನ್ನೂ ಫಸ್ಟ್ ಲಿಸ್ಟಲ್ಲಿ ಬರಲಿಲ್ಲ ಸರ್, ಏನೇ ನೋಡಪ್ಪ ಶಂಭು, ನಾನು ನಿನ್ನ ಪರವಾಗಿದ್ದೇನೆ, ನಿನ್ನ ಹೆಸರನ್ನು ನಾನು ಬರೆಸಿದ್ದೇನೆ, ನಿನ್ನ ಬಗ್ಗೆ ನಾನು ವಾಯ್ಸ್ ರೇಸ್ ಮಾಡಿದ್ದೇನೆ, ಮತ್ತು ಜಿಲ್ಲೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ, ಅದನ್ನು ನೋಡು ನೀನು ಸರಿಪಡಿಸ್ಕೋ ಅಂತ ಹೇಳಿದ್ರು ಸರ್ ನಮಗೆ. ಏನಾದ್ರ ಸಮಸ್ಯೆ ರೀ? ಅದು ನಮಗೆ ಏನಾಯಿತು ಮುಂದೆ ಬರದ ಗೊತ್ತಿಲ್ಲ ಸರ್, ಯಾಕೆ ನಮಗೆ ಟಿಕೆಟ್ ತಪ್ಪಿತು, ಒಬ್ಬರು ಒಳ್ಳೆಯವರಿದಾರ, ಅವ್ರು ಟಿಕೆಟ್ ಕೊಡ್ರತ್ತೆ ನಮ್ಗೆ ಆಗ್ರಹ ಇದ್ದಾಗ ಏನು ರಾಜಕೀಯ ಷಡ್ಯಂತ್ರ ನಡೀತು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ನಾವು ಮುಗ್ಧ ಜನ, ನಾವು ಒಳ್ಳೆಯದನ್ನು ಬಯಸಿ ಅವ್ರನ್ನ ರಾಜಕೀಯ ರಂಗಕ್ಕೆ ತಂದಿದ್ವಿ. ಆದರೆ ರಾಜಕೀಯದಲ್ಲಿ ಏನಾದ್ರು ಷಡ್ಯಂತ್ರ ಇದೆ, ಅದು ಈ ಮಟ್ಟಕ್ಕೆ ಅದು ಕರ್ಕೊಂಡು ಹೋಗ್ತದೆ ಅಂತಕ್ಕಂಥ ಒಂದು ನಾಲೆಜು ನಮಗೆ ಇದ್ದಿರಲಿಲ್ಲ ಸರ್. ಮುಂದೆ ಆಮೇಲೆ ಏನು ಮಾಡಿರಿ ಸರ್? ಆಮೇಲೆ ನಮಗೆ ಟಿಕೆಟ್ ಸಿಗಲಿಲ್ಲ ಸರ್. ಟಿಕೆಟ್ ಸಿಗಲಿಲ್ಲ, ನಾವೆಲ್ಲ ಕೂಡಿದ್ವಿ, ಸಾಹೇಬರ ನಿಮ್ಮನ್ನು ನಾವು ನೌಕರಿಯಿಂದ ಬಿಡಿಸಿ ತಂದಿದ್ದೀವಿ, ಮತ್ತು ನಮ್ಗೆ ಅನ್ಯಾಯ ಆಯಿತು, ಟಿಕೆಟ್ ಸಿಗಲಿಲ್ಲ, ಇದಕ್ಕೆ ಹೆಂಗೆ ಯಾವ ರೀತಿ ಯೋಚನೆ ಮಾಡಬೇಕಂತೇಳಿ ನಾವು ತಾಲೂಕಾದಲ್ಲಿರ್ತಕ್ಕಂಥ ಮುಖಂಡರನ್ನೆಲ್ಲ ಒಂದು ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ವಿ. ಅಲ್ಲಿ ಏನು ನಿರ್ಣಯ ಆಯ್ತಂದ್ರೆ, ಇಲ್ಲ ನಾವು 4 ಜನ ಮೀಟಿಂಗ್ ಮಾಡಿದ್ರೆ ಸರಿ ಆಗೋದಿಲ್ಲ, ಒಂದು ಸಭೆ ಕರೀರಿ, ಸುಮಾರು 1000-2000 ಜನ ತಾಲೂಕಿನಲ್ಲಿ ಎಲ್ಲ ಇರ್ತಕ್ಕಂಥ ಮುಖಂಡರನ್ನು ಕರೆದ ಇದ್ರ ಬಗ್ಗೆ ಒಂದು ವಿಚಾರ ಮಾಡೋಣ ಅಂತ ಹೇಳಿ ಸಭೆ ಕರೆದು ಸರ್. ಆ ಸಭೆಯಲ್ಲಿ ಜನರು ಒಟ್ಟಾರೆ ಅಭಿಪ್ರಾಯ ಏನು ಮೂಡಿತಪ್ಪ ಅಂದ್ರೆ, ಸಾಹೇಬ್ರು ನಿಮ್ಗೆ ಅನ್ಯಾಯ ಆಗೈತಿ, ನಿಮ್ಮನ್ನು ನಾವು ಎಲ್ಲರೂ ನೌಕರಿ ಬಿಡಿಸಿ ನಮ್ಮ ತಾಲೂಕಾದ ಅಭಿವೃದ್ಧಿ ಸಲುವಾಗಿ ನಾವು ತಂದಿದ್ದೀವಿ, ನಿಮ್ಮನ್ನು ತರೋದ್ರ ಹಿಂದೆ ನಮ್ಮದು ಏನೇನೂ ಇಲ್ಲ, ನಮ್ಮ ತಾಲೂಕಾ ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮನ್ನು ತಂದಿದ್ದೀವಿ, ನೀವು ಸ್ವತಂತ್ರವಾಗಿ ನಿಲ್ಲಲೇಬೇಕು, ನಾವು ನಿಮ್ಮ ಬೆನ್ನು ಹಿಂದಿದ್ದೀವಿ, ನೀವು ಸ್ಪರ್ಧೆ ಮಾಡಲಿ, ಆ ದೇವ್ರು ನಮ್ಮನ್ನ ಏನೇನು ಮಾಡ್ತಾನೆ, ಎಲ್ಲಿ ಕೈ ಹಿಡಿತಾನೆ ಹಿಡೀಲಿ, ಏನಾಗ್ತೈತೆ ಆಗಲಿ, ಸಾಹೇಬ್ರು ನಿಲ್ಲಾಕಬೇಕು. ಸಾಹೇಬ್ರಿಗೂ ಸಹಿತ ಒಲ್ಲದ ಮನಸ್ಸು ಇರ್ತದೆ, ಅವ್ರು ಇಲೆಕ್ಷನ್ ಬೇಡ, ನೀವೆಲ್ಲ ಕೇಳಿದ್ರಿ, ನಾನು ಬಂದಿದ್ದೆ, ಮತ್ತು ನಂಗೆ ಟಿಕೆಟ್ ಸಿಗಲಿಲ್ಲ, ನಾನು ಒಂದು ಪ್ಲ್ಯಾಟ್ಫಾರ್ಮ್ ಹಿಡ್ಕೊಂಡು ಸರ್ ಕೆಲಸ ಮಾಡೋಣ ಅಂಥೇಳಿ ನಂದು ಯೋಚನೆ ಇತ್ತು. ಮತ್ತು ಯಾಕೆ ಇಷ್ಟೊಂದು ರಾಜಕಾರಣಿಗಳಿಗೆ ವಿರೋಧ ಇದ್ದಾಗ ಎದಕ್ಕೆ ಬೇಕಾಗೈತಿ, ಬೇಡ ಅಂತ ಅಂದ್ರೆ, ಆದ್ರೆ ಇಲ್ಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ಮುಖಂಡರು, ಸಾರ್ವಜನಿಕರು ಅವ್ರ ಮೇಲೆ ಬಲವಾದ ಒತ್ತಡ ಹೇರೋದ್ರಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥ ಅವಶ್ಯಕತೆ ಬತ್ತು ಸರ್. ಮಾಡಿರಿ. ಲಾಸ್ಟ್ ಎಲ್ಲಿ ಫೇಲ್ ಆತ್ರಿ? ಒಂದು ಸ್ವಲ್ಪ ಹೋಟ್ಲೆ ಬಿತ್ತತ್ರಲ್ಲ ಸರ್? ಅಲ್ಲ ಸರ್, ನಮ್ಮ ಪ್ರಚಾರನೂ ಒಳ್ಳೆಯ ರೀತಿಯಿಂದ ಆಯಿತು, ಜನನೂ ಭಾಳ ರೀತಿಯ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟರು. ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ಸಾಹೇಬರಿಗೆ ಜನ ಮುಕುರ್ತಿದ್ರು, ಎಲ್ಲಿ ಹೋದಲ್ಲೆಲ್ಲ ಸಣ್ಣ ಮಕ್ಕಳು ಬಂದು ಸಾಹೇಬರ ಒಬ್ಬ IAS ಅಧಿಕಾರಿ 32 ವರ್ಷ ಸರ್ವಿಸ್ ಮಾಡಿದ್ದಾರೆ, ತಮಿಳುನಾಡು ಸರ್ಕಾರದಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿದ್ದಾರೆ, ವೆಸ್ಟ್ ಬಂಗಾಳದಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತು ಒಳ್ಳೆಯ ಹೆಸರನ್ನು ಗಳಿಸಿರ್ತಕ್ಕಂಥವ್ರು, ಅದರಲ್ಲಿ ರಾಯಬಾಗ ತಾಲೂಕಿನ ಮಣ್ಣಿನ ಮಗ ಅಂತ ಹೇಳಿ ಜನ ಅವರಿಗೆ ಭಾಳ ಒಂದು ಆಧಾರದ ಸ್ವಾಗತನೂ ಕೊಟ್ಟರು ಮತ್ತು ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಚುನಾವಣೆಯಲ್ಲಿ ಸುಮಾರು 20,000 ಮತಗಳ ಅಂತರದಿಂದ ನಾವು ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟಿದ್ವಿ ಸರ್. ಆಮೇಲೆ ನಾವು ಚುನಾವಣೆ ಕಣದಲ್ಲಿ ಹೋದ್ಮೇಲೆ ಕೊನೆ 2 ದಿವಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಏನು ನಮಗೆ ಗೊತ್ತಾಗಲಿಲ್ಲ, ಎಲ್ಲ ಮುಖಂಡರು ಒಂದಾಗಿ ಇವರನ್ನು ಸೋಲಿಸಲೇಬೇಕು, ಯಾರ್ಯಾರು ಒಂದರಾದರೂ ಏನಾದರೂ ನಮಗೆ ಗೊತ್ತಿಲ್ಲ ಸರ್, ಆದರೆ ಇವ್ರನ್ನ ಸೋಲಿಸಲೇಬೇಕಂತಕ್ಕಂಥ ಷಡ್ಯಂತ್ರವನ್ನು ಮಾಡಿ ನಮಗೆ ಜನ ಸೋಲಿಸಿಲ್ಲ, ಮುಖಂಡರ ಷಡ್ಯಂತ್ರದಿಂದ ನಾವು ಸೋಲನ್ನು ಮಾಡಿ ಆಗಿದ್ದೇವೆ ಅಂತಕ್ಕಂಥ ಹೇಳಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೇನೆ. ಅಂದರೆ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿರಿ, ನೀವು ರಿಸಲ್ಟ್ ಸೋತಿರ್ಬೋದು, ಜನರ ಮನಸ್ಸಿಂದ ಗೆದ್ರಿ ಅಂತ ಭಾವಿಸ್ತೀರಿ ನೀವು? ಸುಮಾರು 55,000ಕ್ಕಿಂತ ಹೆಚ್ಚಿನ ಜನ ಅವರಿಗೆ ಮತದಾನವನ್ನು ಮಾಡಿದ್ದಾರೆ ಮತ್ತು ಜನರ ಮನಸ್ಸಿನಲ್ಲಿ ಅವ್ರಿಗೆ ಅಚ್ಚಳಿಯದಂಥ ಒಂದು ಸ್ಥಾನವನ್ನು ಸಿಕ್ಕಿದೆ. ಅವ್ರು ಹೋದಲ್ಲೆಲ್ಲ ಹೇಳ್ತಾರೆ, ನಾ MLA ಇಲ್ಲ, ಆದರೆ ಜನ ನನ್ನ MLA ಅಂತ ಹಂಗೆ ನೋಡ್ತಾ ಇದ್ದಾರಂತ ಅವರು ಸಹಿತ ಹೇಳ್ತಾರೆ. ಮತ್ತು
ಒಳ್ಳೆಯ ಜನನ ಅವ್ರಿಗೆ ಮತದಾನ ಹಾಕಿದ್ದಾರೆ ಸರ್. ಒಳ್ಳೆಯ ಜನ ಮತದಾನ ಮಾಡಿದ್ದಾರೆ. ಮತ್ತು ಇದನ್ನು 55,000 ಓಟ್ ತೊಗೊಳೋದು 2 ತಿಂಗಳು ಒಂದೂವರೆ ತಿಂಗಳ ತೊಗೊಳ್ಳೋ ಸಾಮಾನ್ಯ ಕೆಲಸ ಅಲ್ಲ ಸರ್. ಜನ ಅವ್ರನ್ನ ಒಪ್ಕೊಂಡೇ ಓಟ್ ಹಾಕಿದ್ದಾರೆ ಸರ್ ಅವ್ರಿಗೆ. ಅಂದ್ರೆ ನೀವು ಪ್ರಚಾರ ಮಾಡಿ ನಿಮ್ಮ ಕಾಂಗ್ರೆಸ್ ಇದಕ್ಕೆ ಪ್ರಚಾರ ಸಮಿತಿ ಅಧ್ಯಕ್ಷರಾದ ರಾಜೀನಾಮೆ ಕೊಟ್ಟು ಬಂದ್ರೇನ್ರಿ? ಹೌದು ಸರ್, ನಾನು ಪ್ರಚಾರ ಸಮಿತಿ ಅಧ್ಯಕ್ಷನಿದ್ದೆ. ನಾನು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ ಸರ್. ಮುಂಚೆಯಿಂದನೂ ಸಹಿತ ನಾನು ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರ ಜೊತೆ ಅತ್ಯಂತ ಪ್ರೀತಿಯಿಂದ ಮತ್ತು ಅವ್ರ ಜೊತೆ ಸಂಪರ್ಕವನ್ನು ಹೊಂದಿದ್ದೇನೆ ಸರ್. ನಾನು ಅವ್ರ ಜೊತೆ ಎಲ್ಲ ಸಂಪರ್ಕ ಇದೆ. ಅವ್ರ ಬಗ್ಗೆ ನಂದು ಏನು ಆರೋಪ ಇಲ್ಲ. ಅವ್ರ ಜೊತೆ ಒಳ್ಳೆಯ ಸಂಪರ್ಕ ಇದೆ ಮತ್ತು ಅಷ್ಟೇ ನಮ್ಮನ್ನು ಅವ್ರ ಪ್ರೀತಿಯಿಂದನೂ ಸಹಿತ ಕಾಣ್ತಾರೆ ಸರ್. ಆದರೆ ಈ ಒಂದು ಚುನಾವಣೆಯಲ್ಲಿ ಟಿಕೆಟ್ ಕೊಡುವುದರಲ್ಲಿ ಯಾಕೆ ಅವರು ಎಡವಿದ್ರು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಒಂದು ಆಚಾರ. ಆಮೇಲೆ ಈಗ ಅದು ಇಲೆಕ್ಷನ್ ಆಯ್ತು, ಓಕೆ ಆಯ್ತು ಸರ್. ಈಗ MP ಇಲೆಕ್ಷನ್ದಾಗ ಮತ್ತು ಕಲ್ಲೋಳ್ಕರ್ ಅವ್ರನ್ನ ಸ್ಪರ್ಧೆ ಮಾಡೋಕ್ಕೆ ಯಾರು ಹಚ್ಚಿರಿ, ಏನು ಕತ್ತೀರಿ? ಇಲ್ಲ ಸರ್, ಅವರಿಗೆ ನಾವೆಲ್ಲರೂ ಸ್ಪರ್ಧೆ ಬೇಡ, ಸ್ಪರ್ಧೆ ಲೋಕಸಭೆ ದೊಡ್ಡದೈತಿ ಮತ್ತು ಈ ದೊಡ್ಡ ಚುನಾವಣೆ ಇದೆ, ನಾವೆಲ್ಲ ಸ್ಪರ್ಧೆ ಮಾಡೋದು ಬೇಡ ಅಂತೇಳಿ ನಾವು ನಿರ್ಧಾರ ತೊಗೊಂಡಿದ್ವಿ ಸರ್. ಮತ್ತು ಸಾಹೇಬ್ರದ್ದು ದೃಢ ನಿರ್ಧಾರನೂ ಆಗಿತ್ತು ಸರ್. ಆದರೆ ಈ ನಮ್ಮಲ್ಲಿ ಇರ್ತಕ್ಕಂಥ ಮುಖಂಡರು ನಾವೇನು ಅವ್ರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ನಿಲ್ಲಿಸಿದ್ವಲ್ಲ, ಸ್ವಯಂವಾಗಿ ಅವರು ಸಾಹೇಬ್ರಿಗೆ ಹೇಳಿದೆ ಕೇಳಿದೆ ಒಂದು ಮೀಟಿಂಗ್ ಮಾಡಿರಿ ಸರ್. ಹೌದಾ? ಮೀಟಿಂಗ್ ಮಾಡಿ ಅವರ ಒಂದು ಫಾರ್ಮ್ ಹೌಸ್ನಲ್ಲಿ, ಸಾಹೇಬ್ರ ಫಾರ್ಮ್ ಹೌಸ್ನಲ್ಲಿ ನಾವು ಮೀಟಿಂಗ್ ಮಾಡಿ ಹಾಗೆ ಒಂದು ಕ್ಯಾಶುವಲ್ ಚರ್ಚೆ ಮಾಡೋನು, ಒಂದು ಔತಣಕೂಟ ಮಾಡಿ ನಾವು ಏನು ಔತಣಕೂಟ ಮಾಡಿ ನಮಗೆ ಚುನಾವಣೆ ಬೇಡ ಮತ್ತು ಜನ ನಮಗೆ ನೀವು 55,000 ಜನ ಓಟ್ ಹಾಕಿದ್ದೀರಿ ಮತ್ತು ಇದು ಲೋಕಸಭಾ ಚುನಾವಣೆ ಇದೆ ಮತ್ತು ನಮ್ಮನ್ನು ಯಾವುದೇ ರಾಷ್ಟ್ರೀಯ ಪಕ್ಷದವರು ನಮ್ಮ ಸಂಪರ್ಕನೂ ಮಾಡಿಲ್ಲ ಮತ್ತು ನೀವು ನಮ್ಮ ಕಡೆ ದಾರಿ ಕಾಯ್ತಾ ಇದ್ದೀರಿ ಮತ್ತು ನಾವು ಈ ಚುನಾವಣೆ ಮಾಡೋದು ಬೇಡ ಮತ್ತು ನಾವು ಚುನಾವಣೆ ಹಿಂದೆ ಸರಿನು ನಿಮ್ಗೆ ಕಾರ್ಯಕರ್ತರಲ್ಲ, ನಿಮ್ಗೆ ಯಾರು ಒಳ್ಳೆಯವರು ಅದಾರ ಅವರು ನೀವು ಮತದಾನ ಮಾಡಿರಿ ಅಂತಕ್ಕಂಥದ್ದು ಒಂದು ಕೆಲವೊಂದು ಜನ ಮುಖಂಡರು ಸಹಿತ ಅದರಲ್ಲಿ ತಮ್ಮ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ಸರ್. ಆಮೇಲೆ ಏನಾಯ್ತು ಸರ, ಕೆಲವು ಜನ ಇಲ್ಲ ನೀವು ಒಳ್ಳೆಯವ್ರದಿರಿ, ನಿಮ್ಮ ಕ್ವಾಲಿಫಿಕೇಷನು, ನಿಮ್ಮ ಸರ್ವೀಸು, ನೀವು ಮಾಡಿರ್ತಕ್ಕಂಥ ಕೆಲಸ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಒಡನಾಟ, ಜನರ ಒಡನಾಟ ನಿಮ್ಮನ್ನು ನಾವು ಬಿಟ್ಟು ಕೊಡೋದಿಲ್ಲ. ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕಾಗಿದೆ, ಶಿಕ್ಷಣ ರಂಗದಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ, ವೈದ್ಯಕೀಯ ರಂಗದಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕಾಗಿದೆ, ನಮ್ಮ ಚಿಕ್ಕೋಡಿ ಜಿಲ್ಲಾ ರಚನೆ ಆಗಬೇಕಾಗಿದೆ, ಚಿಕ್ಕೋಡಿ ಮೆಡಿಕಲ್ ಕಾಲೇಜ್ ಬರಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು, ಚಿಕ್ಕೋಡಿ ಜಿಲ್ಲೆ ಆಗಬೇಕು. ಇಷ್ಟೆಲ್ಲ ಕೆಲಸ ಬಾಕಿ ಇದಾವೆ ಸಾಹೇಬ್ರ. ಇದು ರಾಜಕೀಯ ಇಚ್ಛಾಶಕ್ತಿ ಬೇರೆಯವರಲ್ಲಿ ಕಾಣ್ತಾ ಇಲ್ಲ. ನೀವು ಒಬ್ಬರು ಒಳ್ಳೆಯವರಿದ್ದೀರಿ. ನೀವು ಜಾತ್ಯತೀತವಾಗಿ ಇದೇನು ನೀವು ತಾವು ಇದು ರಿಸರ್ವ್ ಐತಿ ಮತ್ತು ನಾ ಯಾಕೆ ಸ್ಪರ್ಧೆ ಮಾಡಲಿ ಅನ್ನುವಂಥ ಮನೋಭಾವನೆಯೂ ನೀವು ಇಟ್ಕೊಳ್ಬೇಡ್ರಿ. ನಾವು ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಪಕ್ಷಾತೀತವಾಗಿ ನಿಮ್ಮ ಬೆಂಬಲಕ್ಕಿದ್ದೀವಿ. ನೀವು ಈ ಚುನಾವಣೆಯಲ್ಲಿ ಸ್ಪರ್ಧೆನೇ ಮಾಡಬೇಕು, ನೀವು ಸ್ಪರ್ಧಿಸಲೇಬೇಕು ಮತ್ತು ಎರಡೂ ಒಂದು ರಾಜಕೀಯ ಪಕ್ಷಗಳಿಗೆ ಪಾಠ ಕಲಿಸ್ಬೇಕು, ನೀವು ಚುನಾವಣೆ ಸ್ಪರ್ಧೆ ಮಾಡ್ಬೇಕಂತೇಳಿ ಜನರ ಒತ್ತಾಯ ಬರ್ತಸರ. ಅದಕ್ಕೆ ಅವರು ಸ್ಪರ್ಧೆ ಮಾಡುವಂಥ ಸನ್ನಿವೇಶ ಉಂಟಾಯ್ತು ಸರ್. ಓ, ಹಿಂಗಾತನ್ರಿ ಅದು. ಅಂದರೆ ಈಗ ಸ್ಪರ್ಧೆ ಮಾಡೋಕ್ಕೆ ಚಾಲೂ ಆತ್ರಿ? ಹೌದು ಸರ್. ಈಗ ಏನಿದೆ ಸರ್? ಇಲ್ಲ ಸರ, ನಾವು ಸುಮಾರು ಒಂದು 20 ದಿವಸದಿಂದ ನಾವು ಚುನಾವಣೆ ಕಣದಲ್ಲಿ ಇದ್ದಿದ್ದೇವೆ ಮತ್ತು ಈ ಚುನಾವಣೆಯಲ್ಲಿ ಜನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮತ್ತು ಎಲ್ಲ ಭೇದ ಭಾವವನ್ನು ಮರೆತು ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದವರು ಸಂಪೂರ್ಣವಾಗಿ ತಮ್ಮ ಬೆಂಬಲವನ್ನು ಸಾಹೇಬರಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಈಗ ನಾವು ನೋಡಿದರೆ 2 ದಿನದಲ್ಲಿ ನಮ್ಮ ಪ್ರಚಾರ, ನಮ್ಮ ಹಬ್ಬದ ಪ್ರಚಾರ, ನಾವು ಎಲ್ಲಿ ಹೋಗುತ್ತೇವೆ ಅಲ್ಲಿ ಸುಮಾರು 10-15 ಸಾವಿರ ಜನ ಕೂಡ್ತಾ ಇದ್ದಾರೆ ಸರ. ನಮ್ಗೆ ಅಥಣಿ ಮತ್ತು ಕಾಗವಾಡ, ನಿಪ್ಪಾಣಿ, ಯಮಕನ್ಮಡಿ ಹೊಸದಾಗಿರ್ಬೋದು ಸರ್, ಆದರೆ ಹೊಸ ಕ್ಷೇತ್ರದಲ್ಲಿ ಹೋದರೂ ಸಹಿತ ಜನ ಸಾಹೇಬ್ರನ್ನ ಅಪ್ಕೊಳ್ತಾ ಇದ್ದಾರೆ, ಅವ್ರ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಅಂಥವ್ರು ಎಲೆಕ್ಟ್ ಆಗಬೇಕು, ಬರಬೇಕು ಅಂಥೇಳಿ ಜನ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಕರೆಕ್ಟ್. ಆಮೇಲೆ ನಿಮ್ಮ ಹಾಲು ಮತ ಸಮಾಜದವ್ರದ್ದು ಏನಿದೆ ಸರ್? ಸಾಹೇಬ್ರ, ಹಾಲು ಮತ ಸಮಾಜ ಕಲ್ಲೋಳ್ಕರ್ ಸಾಹೇಬ್ರ ಬೆನ್ನಿಗೆ ಹತ್ತಿದೆ. ಕಲ್ಲೋಳ್ಕರ್ ಸಾಹೇಬರು ಮುಂಚೆಯಿಂದ ಹಾಲು ಮತ ಸಮಾಜದ ಜೊತೆಗೆ ತಮ್ಮ ಬಾಂಧವ್ಯವನ್ನು ಇಟ್ಕೊಂಡು ಬಂದಿರತಕ್ಕಂಥವ್ರು. ಸಾಹೇಬ್ರ ತಂದೆಯವರು ಆಗಿರ್ಬೋದು, ಸಾಹೇಬ್ರ ತಂದೆಯವರು ಹಾಲು ಮತದ ಮನೆತನದಲ್ಲೇ ಬೆಳೆದು ದೊಡ್ಡವರಾದವರು. ಅವರಿಗೆ ಅವ್ರ ಶಿಕ್ಷಣಕ್ಕೆ ಆಗಿರ್ಬೋದು ಮತ್ತು ಅವರ ಏಳಿಗೆಗೆ ಆಗಿರ್ಬೋದು, ಆ ಕುಟುಂಬಕ್ಕೆ ಹಾಲು ಮತ ಸಮಾಜ ಬೆನ್ನೆಲುಬಾಗಿ ನಿಂತಿದೆ. ಮತ್ತು ಸಾಹೇಬರು ಸಹಿತ ಹಾಲು ಮತದ ಸಮಾಜದ ಜೊತೆಗೆ ತಮ್ಮ ಒಡನಾಟವನ್ನು ಇಟ್ಕೊಂಡು ಬಂದಿದ್ದಾರೆ. ಹಾಲು ಮತ ಸಮಾಜ ಬೇರೆಲ್ಲ, ಕಲ್ಲೋಳ್ಕರ್ ಕುಟುಂಬನೂ ಬೇರೆಲ್ಲ, ಅವು ಎರಡೂ ಒಂದಂತಕ್ಕಂಥ ಅಭಿಪ್ರಾಯ ಇಡೀ ಒಟ್ಟಾರೆ ನಮ್ಮ ತಾಲೂಕಿನಲ್ಲಿದೆ ಸರ್. ಬಟ್ ನಿನ್ನೆ
ವಿವೇಕರಾವ್ ಪಾಟೀಲ್ ಅವರು ಬಿ ಜೆ ಪಿಗೆ ಸೇರ್ಪಡೆ ಆದ್ರೆ ನಿನ್ನೆ ಅದ್ರದ್ದು ಇಫೆಕ್ಟ್ ಏನಾಗ್ಬೋದು ಸರ್? ಈ ಚುನಾವಣೆಯಲ್ಲಿ ಅದನ್ನು ಇಫೆಕ್ಟ್ ಆಗಲ್ಲ ಸರ. ಸನ್ಮಾನ್ಯ ವಿವೇಕಣ್ಣ ಪಾಟೀಲರು ಬಿ ಜೆ ಪಿಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಅವ್ರ ಭವಿಷ್ಯ ಉಜ್ವಲ ಆಗಲಿ, ಅವ್ರಿಗೆ ಒಳ್ಳೆಯದಾಗಲಿ ಸರ. ಮತ್ತು ಈಶ್ವರಪ್ಪ ಅವರಿಗೆ ಆಗಿರ್ತಕ್ಕಂಥ ಕೈ ಘಟನೆ ಅವ್ರಿಗೆ ಆಗಬಾರ್ದು ಅಂತೇಳಿ ನಾನು ಈ ತಮ್ಮ ಮೂಲಕ ಕೇಳ್ಕೊಳ್ತೀನಿ ಸರ್. ಓಹೋ, ಹಿಂಗೆ ವಕೀಲ್ರೆ, ಈಗ ಕಾಂಗ್ರೆಸ್ ಪಕ್ಷದಾಗ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದ್ದಾರೆ. ಸಿದ್ದರಾಮಯ್ಯನವ್ರು ನೋಡಿ ಕುರು ಸಮಾಜ ಎಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ತೈತಿ ಅಂತ ಅಂತಾರೆ. ಮತ್ತು ಇಲ್ಲಿ ಯಾವ ರೀತಿ ಅದು ಇಫೆಕ್ಟ್ ಆಗ್ಬೋದು ಸರ್? ಇಲ್ಲ ಸರ್, ಇದು ತಾವು ಕೇಳುವ ಪ್ರಶ್ನೆ ತಪ್ಪು ಕಲ್ಪನೆಯಿಂದ ಕೂಡಿರ್ತಕ್ಕಂಥದ್ದು. ಯಾಕಂದರೆ ಆಲ್ರೆಡಿ ಸಿದ್ದರಾಮಯ್ಯವರು 2 ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತು ಇಲ್ಲಿವರೆಗೆ ಕುರುಬ ಜನ ಅವರಿಗೆ ಬೆನ್ನೆಲುಬಾಗಿ ನಿಂತಿದೆ. ಮತ್ತು ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಮುಂದಿನ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಿಲ್ಲ. ಇನ್ನು ಮುಂದೆ ಪರ್ಯಾಯವಾಗಿ ಕುರುಬ ಸಮಾಜದಲ್ಲಿಯೂ ಸಹಿತ ಹೊಸ ಒಬ್ಬ ಲೀಡರ್ ಬರಬೇಕಾಗಿದೆ, ಮುಂದಾಳತ್ವವನ್ನು ತೆಗೆದುಕೊಳ್ಬೇಕಾಗಿದೆ. ಅದಕ್ಕೆ ಹಳೆಯ ಬೇರು ಹೊಸ ಚಿಗುರು ಅನ್ನುವಂತೆ ಹೊಸ ಒಬ್ಬ ಮುಖಂಡರು ನಮ್ಮಲ್ಲಿ ಬರಬೇಕಾಗಿದೆ. ಮತ್ತು ಅದನ್ನು ನಾವು ಕಲ್ಲೋಳ್ಕರ್ ಸಾಹೇಬ್ರ ಮುಖಾಂತರ ಕಾಣ್ತಾ ಇದ್ದೇವೆ. ಯಾಕಂತಂದರೆ ಕಲ್ಲೋಳ್ಕರ್ ಸಾಹೇಬರು ಒಳ್ಳೆಯವರಿದ್ದಾರೆ. ಅವರನ್ನು ನಾವು ಆಯ್ಕೆ ಮಾಡಿಕೊಟ್ರೆ ನಾವು ಅವರ ಮುಖಾಂತರ ನಾವು ಒಂದು ಕುರುಬ ಸಮಾಜದ ಮುಖಂಡರನ್ನು ಇಲ್ಲಿ ಬೆಳೆಸ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯ ನಮ್ಮಲ್ಲಿದೆ. ಮತ್ತು ಕುರುಬರ ಸಮಾಜ ಈ ಸಿದ್ದರಾಮಯ್ಯ ಸಾಹೇಬ್ರನ್ನ ನೋಡಿ ಏನು ಕಾಂಗ್ರೆಸ್ಗೆ ನೀವೇನು ಬೆಂಬಲ ವ್ಯಕ್ತಪಡಿಸ್ತಾ ಇರ್ತಾರಲ್ಲ, ಅದು ಸಾಧ್ಯ ಇಲ್ಲ. ಇಲ್ಲಿ ಸನ್ನಿವೇಶನೇ ಬೇರೆ ಸರ್. ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಸನ್ನಿವೇಶ ಬೇರೆ. ಈ ಕುರುಬರ ಸಮಾಜಕ್ಕೆ ಅನ್ಯಾಯ ಆಗಿದೆ. ಯಾಕೆ ಅನ್ಯಾಯ ಆಗಿದೆ ಅಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 18 ವಿಧಾನಸಭಾ ಕ್ಷೇತ್ರಗಳಿದಾವೆ ಸರ. 18 ವಿಧಾನಸಭಾ ಕ್ಷೇತ್ರದಲ್ಲಿ 3 ವಿಧಾನಸಭಾ ಕ್ಷೇತ್ರ ರಿಸರ್ವ್ ಅದಾವೆ ಸರ. ಆಮೇಲೆ ಸುಮಾರು 15 ವಿಧಾನಸಭಾ ಮತಕ್ಷೇತ್ರಗಳು ಜನರಲ್ ಅದಾವೆ ಸರ್. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 8 ಲಕ್ಷ ಜನ ಕುರುಬರ ಮತದಾರ ಅದಾರ ಸರ. ಮತ್ತು ಇಲ್ಲಿ ಯಾರೂ ಒಬ್ಬರೂ ಸಹಿತ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿಲ್ಲ. ಮತ್ತು ಬಿ ಜೆ ಪಿನೂ ನಿರ್ಲಕ್ಷ್ಯ ಮಾಡ್ಕೊತ ಬಂದಿದೆ ಸರ. ಸನ್ಮಾನ್ಯ ವಿ ಎಲ್ ಪಾಟೀಲ್ ಸಾಹೇಬರು ಬೆಳಗಾವಿ ಜಿಲ್ಲೆಯಲ್ಲ, ಉತ್ತರ ಕರ್ನಾಟಕದ ಲೀಡರ್ ಅವರು. ಅವ್ರನ್ನ ಉತ್ತರ ಕರ್ನಾಟಕದ ಹುಲಿ ಅಂತೇಳಿ ಕರಿತಿದ್ರು ಸರ. 1952ರಲ್ಲಿಯೂ ಸಹಿತ ಅವರು MP ಆಗಿ ಆರಿಸಿ ಹೋಗಿರ್ತಕ್ಕಂಥದ್ದು, ಅದು ಸ್ವತಂತ್ರವಾಗಿ. ಮತ್ತು ಅವರು ಮೈಸೂರು ಸರ್ಕಾರದಲ್ಲಿಯೂ ಸಚಿವರಿದ್ದರು, ಬಾಂಬೆ ಸರ್ಕಾರದಲ್ಲಿಯೂ ಸಚಿವರಿದ್ದರು, ಮತ್ತು ಕರ್ನಾಟಕ ಸರ್ಕಾರದಲ್ಲಿಯೂ ಸಹಿತ ಸಚಿವರಾಗಿದ್ದರು. ಒಬ್ಬ ಬಲಿಷ್ಠ ಮುಂದಾತ್ವ ಕುರುಬರಿಗೆ ಎತ್ತಿಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ. ಅವ್ರ ನಂತರ ಈ ಎರಡೂ ಪಕ್ಷಗಳು ನಿರಂತರವಾಗಿ ಕುರುಬ ಸಮಾಜ ಮೇಲೆ ದಬ್ಬಾಳಿಕೆಯನ್ನು ಮಾಡಿಕೊಟ್ಟು ಬಂದು ಕುರುಬರು ಮೇಲೆ ಬರಬಾರದು ಅಂತಕ್ಕಂಥದ್ದನ್ನು ಧೋರಣೆಯನ್ನು ತಳೆದಿದ್ದಾರೆ. ಅದಕ್ಕೆ ಕುರುಬ ಸಮಾಜ ಎರಡೂ ಪಕ್ಷದ ವಿರುದ್ಧನೇ ಇದೆ. BJPಗೂ ಮತ ಹಾಕೋದಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷನೂ ಮತ ಹಾಕೋದಿಲ್ಲ. ಕುರುಬರ ಸಮಾಜ ಏನಾದರೂ ಹಿಂದೆ ಇದೆ ಅಂತಂದರೆ ಅದು ಕಲ್ಲೋಳ್ಕರ್ ಸಾಹೇಬ್ರ ಹಿಂದೆ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾನೆ ಸರ್. ಒಳ್ಳೇದು ವಕೀಲರ, ಕುರುಬ ಸಮಾಜ ಈ ಸಲ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಅವರ ಬೆಂಬಲಕ್ಕಿದೆ ಅಂತ ಹೇಳಿದ್ರಿ. ಒಟ್ಟಾರೆ ಈಗ ರಿಸಲ್ಟ್ ಏನಾಗ್ಬೋದು ಸರ್? 100ಕ್ಕೆ 100 ಕುರುಬ ಸಮಾಜ ಕಲ್ಲೋಳ್ಕರ್ ಸಾಹೇಬ್ರ ಹಿಂದಿದೆ. ಮತ್ತು ಇಲ್ಲಿರ್ತಕ್ಕಂಥ ಬಲಾಢ್ಯ ಲಿಂಗಾಯತ ಸಮಾಜವೂ ಸಹಿತ ಅಷ್ಟೇ ಸಾಹೇಬರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಜೈನ ಸಮಾಜ ಸಹಿತ ಸಾಹೇಬರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಮತ್ತು ಜೈನ ಸಮಾಜವೂ ಸಹಿತ ಸಾಹೇಬರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಒಟ್ಟಾರೆ ಪಕ್ಷಾತೀತವಾಗಿ ಎಲ್ಲ ಸಮಾಜದವರು ಜೊತೆಯಲ್ಲಿ ಅವರ ಬಾಂಧವರು ಸಹಿತ ಸಾಹೇಬರಿಗೆ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುವ ಉದ್ದೇಶದಿಂದ ಅವರೆಲ್ಲರೂ ಒಂದಾಗಿ ಇವತ್ತಿನ ದಿವಸ ಸಾಹೇಬರ ಬೆನ್ನ ಹಿಂದೆ ಇದ್ದಾರೆ. ನಾನು ಒಟ್ಟಾರೆ ಈ ಒಂದು ಫಲಿತಾಂಶವನ್ನು ತಮಗೆ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತೀನಿ. 100ಕ್ಕೆ 100 ಸುಮಾರು 50,000 ಮತಗಳಕ್ಕಿಂತ ಅಂತರದಿಂದ ಕಲ್ಲೋಳ್ಕರ್ ಸಾಹೇಬರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಜಯಬೇರೆಯನ್ನು ಬಾರಿಸ್ತಾರೆ. ಸನ್ಮಾನ್ಯ ವಿ ಎಲ್ ಪಾಟೀಲರು, ದತ್ತಾ ಕಟ್ಟಿ ಅವರ ನಂತರ ಕಲ್ಲೋಳ್ಕರ್ ಸಾಹೇಬರು ಸ್ವತಂತ್ರವಾಗಿ ವಿಜಯಶಾಲಿ ಆಗ್ತಾರೆ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತೇನೆ ಸರ್. ಒಳ್ಳೆ ಸರ್, ನಮ್ಮ ವಾಹಿನಿ ಜೊತೆಗೆ ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್.